ನೋಡಿ, ಇದರಲ್ಲಿ ಕೆಂಪು ಬಣ್ಣದ ರಸ ಬಂತ? ಅದೇ ನಾಳೆ ನೋಡಿ, ಇದರಲ್ಲೇ ಕೆಂಪು ಬಣ್ಣದ ರಸ ಬರುತ್ತೆ. ಆಗ ನನ್ನ ಸತ್ಯ ಏನು ಅಂತ ನಿಮಗ್ ಗೊತ್ತಾಗುತ್ತೆ. ನಾನು ಇದನ್ನೆಲ್ಲ ನಂಬಲ್ಲ. ನಂಬಲೇಬೇಕು. ಮಾನವರ ಮನಸ್ಸು ಕನ್ನಡಿಯಷ್ಟು ನಿಶ್ಚಲವಾದದಲ್ಲ. ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋದಿಕ್ಕೆ ಮಾನವ ಮಾತ್ರದಿಂದ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಯೋಗ ಸಿದ್ಧಿ ಬೇಕು. ಆ ಯೋಗ ಫಲದಿಂದ ನಾನು ಹೇಳ್ತಾ ಇದ್ದೀನಿ, ನೀನು ಪ್ರೀತಿ ಮಾಡ್ತಿರೋ ಹುಡುಗ ಮೋಸಗಾರ. ನಾನು ಇದುವರೆಗೂ ಯಾವತ್ತೂ ಸುಳ್ಳಾಡಿಲ್ಲ, ಮುಂದೇನು ಸುಳ್ಳಾಡೋನಲ್ಲ. ನನ್ನ ಮಾತು ಒಂದ್ ವೇಳೆ ಸುಳ್ಳಾಗಿದ್ರೆ ನಾಳೆ ಇದೇ ಜಾಗದಲ್ಲಿರ್ತೀನಿ, ಬಂದ್ ಹೇಳು. ಜೈ ಮಹಾಕಾಳಿ, ಶಂಭೋ ಶಿವ ಶಂಭೋ, ಶಂಭೋ ಶಿವ ಶಂಭೋ. ಈ ಸ್ವಾಮೀಜಿ ಇಲ್ದಿರೋದೆಲ್ಲ ಹೇಳಿ ತಲೆ ಕೆಡಿಸ್ತಾರೆ. ನಿಂಬೆ ಹಣ್ಣಂತೆ, ಅದು ಬೆಳಗ್ಗೆ ಇದ್ರೆ ಕೆಂಪಾಗಿರುತ್ತಂತೆ ಒಳಗಡೆ. ಇವೆಲ್ಲ ನಂಬದ್ ಬೇಡ. ಕೊಡ, ಯಾಕೆ ವಯಸ್ಸಿದ್ಯಾ ನೋಡ. ಅವ್ರು ಹೇಳಿದ ಮಾತು ಕೇಳೋದ್ರಲ್ಲಿ ತಪ್ಪೇನೋ ಇದೆ. ಒಂದ್ ವೇಳೆ ಅವ್ರು ಹೇಳಿದ ಮಾತು ಸುಳ್ಳಾದ್ರೆ ಜಾಸ್ಮೀನು ಚಕ್ರಿ ಮೇಲಿಟ್ಟಿರೋ ನಂಬಿಕೆ ನಿಜ ಆಗತ್ತೆ, ನಂಬಿಕೆ ಜಾಸ್ತಿ ಆಗತ್ತೆ. ಇಲ್ಲ ಅಂತ ಇಟ್ಕೋ, ಅವನಿಂದ ಇವಳಿಗಾಗೋ ಅನ್ಯಾಯನ ತಪ್ಪಿಸ್ದಂಗಾಗತ್ತೆ. ಅತ್ತೆ, ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀ ನಂಬೇಡ, ನಾನ್ ನಂಬ್ತೀನಿ. ಅಜ್ಜಿ, ಇದೆಲ್ಲ ಏನು ಬೇಡ. ನಾವ್ ಈ ತರ ಚಕ್ರಿನ ಅನುಮಾನಿಸೋದು ಸರಿ ಅಲ್ಲ. ನಿನಗೇನು ಅರ್ಥ ಆಗಲ್ಲ, ಬಾಯಿ ಮುಚ್ಕೊಂಡು ಒಳಗಡೆ ಬಾ. ನೋಡು ಜಸ್ಮಿನ್, ಅತ್ತೆ ಇದನ್ನೆಲ್ಲ ತುಂಬ ನಂಬ್ತಾರೆ. ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಅವರು ಇದನ್ನೆಲ್ಲ ಪೂರ್ತಿಯಾಗಿ ನಂಬಿದ್ದಾರೆ. ಯಾವುದೇ ಕಾರಣಕ್ಕೂ ಅತ್ತೆಗೆ ಚಕ್ರಿ ಮೇಲೆ ಅನುಮಾನ ಇದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅವ್ರೇನು ಪರೀಕ್ಷೆ ಮಾಡ್ಕೊತಾರೋ ಅವ್ರು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಆಯ್ತು ಡ್ಯಾಡ್, ಸರಿ ಬನ್ನಿ ಹೋಗೋಣ. ಯಾರದು? ನೀನಾ? ನೀನ್ಯಾಕೆ ಇಷ್ಟೊಂದ್ಸಲ ಬಾಗಿಲು ತರ್ತಿದ್ಯಾ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಸಾಕು, ಸುಮ್ಮನೆ ಇರ್ರಿ. ಮೊದಲು ನನ್ನ ಫ್ರೆಂಡ್ ಆದಿತ್ಯನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿ. ನನಗೇನೋ ಗೊತ್ತು. ಹೋಗಿ ಯಾವುದೋ ಬಾರಲ್ಲೋ ಅಥವಾ ಯಾವ್ದಾದ್ರು ಹಾಳು ಬಂದೆಲ್ಲೋ ಬಿದ್ದಿರ್ತಾನೆ, ಹೋಗಿ ನೋಡು. ನಾಟಕ ಮಾಡಬೇಡ್ರಿ ಸೂರ್ಯರಾಜಶೇಖರ್ ಅವರೇ. ಆದಿತ್ಯನಿಗೆ ರೌಡಿಗಳನ್ನ ಬಿಟ್ಟು ಹೊಡ್ಸೋದಕ್ಕೆ ಟ್ರೈ ಮಾಡಿದ್ದು ಅಲ್ಲದೆ ಕಿಡ್ನಾಪ್ ಮಾಡಿಸಿ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಹೆದರಿಸ್ತಾ ಇದೆಯಾ? ಈ ಕೊಟ್ಟು ಬೆದರಿಕೆಗೆಲ್ಲ ಹೆದರಲ್ಲ ನಾನು. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನು ಮಾಡ್ತೀನಾ? ನೋಡ್ತಾ ಇರಿ. ನರಸಿಂಹ, ಏನ್ ಮಾಡಕ್ ಹೊರಟಿದ್ಯಾ? ಇಡೋದ್ನ ಕೆಳಗೆ ಇಡೋ. ನಿಮ್ಮ ಮಗನ ಕಿಡ್ನಾಪ್ ಮಾಡ್ತೀನಿ ಅಂತ ನನಗೆ ಹೆದರಿಸ್ತಾ ಇದ್ದಾನೆ, ಗಲಾಟೆ ಮಾಡ್ತಿದ್ದಾನೆ. ಇವ್ರು ಬೆದರಿಸಿದ್ರೆ ಹೆದರ್ಕೊಂಡ್ಬಿಡ್ತೀವಿ ನಾವಿಲ್ಲಿ. ಇಲ್ಲ ಅಮ್ಮ, ಆದಿತ್ಯನಿಗೆ ಇವರೇ ಏನೋ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿಸಿ ಏನೋ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದಾರೆ. ಸತ್ಯ ಏನಂತ ಗೊತ್ತಾಗತ್ತೆ ಇವ್ರನ್ನೇ ಕೇಳಿಮ್ಮ. ನೋಡು, ಅವರಿಗೆ ಆದಿತ್ಯನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಅವ್ನು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡು, ಬರ್ತಾನೆ. ಅಮ್ಮ, ಅದಾಗಲ್ಲ. ನಾನು ಹೇಳೋದನ್ನ ನಾನು ಹೇಳಿದ ಅರ್ಥ ಆಯ್ತು ತಾನೆ? ಈಗ ಹೊರಡಿಲ್ಲ. ನೋಡಿದ್ರೆ ಆರ್ತಿ ಅವರೇ, ನಿಮ್ಮ ಮಗ ಎಂತ ನಾಟಕ ಮಾಡ್ತಿದ್ದಾನೆ ಅಂತ. ರೌಡಿಗಳನ್ನ ಬಿಟ್ಟು ಅವನಿಗೆ ಹೊಡೆಯೋದಕ್ಕೆ ಕಳಿಸ್ದೆ ಅಂತ ನನ್ನ ಮೇಲೆ ಇಲ್ಲದೆ ಇರೋ ಆಪಾದನೆ ಮಾಡಿ ಈಗ ಹುಡುಗರನ್ನ ಮನೆ ಮುಂದೆ ಗಲಾಟೆ ಮಾಡೋದಕ್ಕೆ ಕಳಿಸಿದ್ದಾನೆ. ಇದಕ್ಕೆಲ್ಲ ಹೆದರಲ್ಲ ನಾನು. ಸಮಾಧಾನ ಮಾಡ್ಕೊಳ್ಳಿ. ಅವನು ಸುಳ್ಳು ಹೇಳಿದನೋ ಬಿಟ್ಟಿದನೋ ನನಗೆ ಗೊತ್ತಿಲ್ಲ. ಆದರೆ ಅವನನ್ನು ಹೊಡೆಯೋದಕ್ಕೆ ರೌಡಿಗಳು ಹೋಗಿದ್ದಂತೂ ಸತ್ಯ. ಅದಕ್ಕೆ ಇವರೆಲ್ಲ ಅವನನ್ನು ಹುಡ್ಕೊಂಡು ಬಂದಿದ್ದಾರೆ. ಅವನು ಕಾಣದೇ ಇದ್ದಿದ್ದಕ್ಕೆ ಗಲಾಟೆ ಮಾಡೋಕೆ ಬಂದಿದ್ದಾರೆ. ಆದಿತ್ಯನಿಗೆ ರೌಡಿಗಳು ಹೊಡೆಯೋದಕ್ಕೆ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತು? ಆದಿತ್ಯ ಫೋನ್ ಮಾಡಿದ್ದ. ಅವನನ್ನು ಹೊಡ್ಸೋದಕ್ಕೆ ರೌಡಿಗಳನ್ನ ಬಿಟ್ಟಿದ್ದು ನೀವೇ ಅಂತ ಹೇಳಿ ಕೂಗಾಡ್ದ ಸೂರ್ಯವರೇ. ಅವನು ಹೇಳಿದ್ದು ನಿಜ ಅಂತ ನೀವು ನಂಬಿಟ್ರ? ಅವನ ಮನಸ್ಸಿಗೆ ಅನ್ಸದನ್ನ ಅವನು ಹೇಳಿದ್ದಾನೆ.
ಆದರೆ ರೌಡಿಗಳು ಅವನನ್ನು ಹೊಡೆಯಕ್ಕೆ ಹೋಗಿದಂತೂ ನಿಜ. ಈ ಕೆಲಸನ ನೀವು ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ಸೂರ್ಯ ಅವರೇ. ನೀವು ಮಾಡಿದ್ದೀನಿ ಅಂತ ಅಂದರೂ ಕೂಡ ನಾನು ನಂಬಲ್ಲ. ಯಾಕೆಂದರೆ ನೀವು ಆದಿತ್ಯನ ಪಾಲಿಗೆ ದೇವರಿದ್ದಾಗೆ. ಕಾಯೋ ದೇವರು ಯಾವತ್ತಾದರೂ ತಲೆ ಮೇಲೆ ಕಲ್ಲು ಹಾಕೋದಕ್ಕೆ ಸಾಧ್ಯನಾ? ಹಾಗೆ ನಿಮ್ಮದು ತುಂಬ ಒಳ್ಳೆ ಮನಸ್ಸು. ಆ ರೀತಿ ನೀವು ಮಾಡಲ್ಲ. ಹಾಗೊಂದು ವೇಳೆ ನಾನು ಅಂದ್ಕೊಂಡ್ರೆ ನರ್ಕಕ್ಕೆ ಹೋಗ್ಬಿಡ್ತೀನಿ, ತಪ್ಪು ಮಾಡಿಬಿಡ್ತೀನಿ ನಾನು. ಇಲ್ಲ ಅಜ್ಜಿ, ನಾನು ಆ ಸಾಧುಗಳ ಮಾತನ್ನ ಪಾಲಿಸೋದಕ್ಕೋಸ್ಕರ ಚಕ್ರಿನ್ ಟೆಸ್ಟ್ ಮಾಡ್ಬೇಕಾ? ಇಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ. ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದೆಯಾ? ನಿನಗಿಷ್ಟ ಇಲ್ಲ ಅಂದರೆ ಬೇಡ ಬಿಡು. ನನಗೂ ಆ ಸಾಧುಗಳ ಮಾತಿಗಿಂತ ನೀನು ಚಕ್ರಿ ಮೇಲೆ ಇಟ್ಟಿರೋ ಪ್ರೀತಿ ಮುಖ್ಯ. ನನಗೆ ಗೊತ್ತು ನೀವಿಬ್ರು ಆ ಸಾಧು ಮಾತನ್ನು ಬಿಟ್ಟು ಚಕ್ರಿ ಪರ ಯಾಕೆ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಂತ. ಸಾಧು ಮಾತು ನಿಜ ಆಗ್ಬಿಡ್ತಿದ್ದೆ ತಾನೆ ನಿಮ್ಗೆ ಭಯ, ಅದಕ್ಕೆ ಹಿಂಜರಿತಿದ್ದೀರಾ. ನೋಡಿ ಜಾಸ್ಮಿನ್, ನಿಜವಾಗ್ಲೂ ನೀನ್ ಚಕ್ರಿನ ಪ್ರೀತಿ ಆಗಿದ್ರೆ ಈ ಪರೀಕ್ಷೆಗೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ನೀನು. ಏನತ್ತೆ ನಿನ್ನ ಮಾತಿನ ಅರ್ಥ? ನಿನಗೆ ಅನುಮಾನ ಮುಖ್ಯನಾ? ಇವಳು ಚಕ್ರಿ ಮೇಲೆ ಇಟ್ಟಿರೋ ಪ್ರೀತಿ ನಮಗೆ ಮುಖ್ಯ ಅಲ್ವಾ? ಹಾಗೆ ಅನ್ಕೊಡೋ, ನನಗೆ ಡೌಟು. ಇವಳು ನಿಜವಾಗ್ಲೂ ಚಕ್ರನ ಪ್ರೀತಿ ಆಗಿದ್ರೆ ಈಗ ನೀನಮೇಶ ಎಣಿಸ್ತಿಲ್ಲ. ನಾನ್ ಪ್ರೀತಿ ಮಾಡಿದೆ ನಿಜ, ಸಾಧು ಹೇಳಿದೆಲ್ಲ ಸುಳ್ಳು ಅಂತ ಈ ಪರೀಕ್ಷೆಗೆ ಮುಂದಾಗ್ತಿತ್ತು. ಅಜ್ಜಿ, ಏನ್ ಹೇಳ್ತಾ ಇದ್ರಾ ನೀವು? ನೋಡಿ, ನೀವು ಸುಮ್ನೆ ನನ್ನ ಚಕ್ರಿ ಪ್ರೀತಿ ಬಗ್ಗೆ ಅನುಮಾನ ಪಡಬೇಡಿ. ಈಗೇನೀಗ ಸಾಧು ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅಂತ ತಿಳ್ಕೊಳ್ಬೇಕು ತಾನೆ? ಕೊಡಿ ಅದನ್ನ. ಚಕ್ರಿ ದಿಮ್ ಕೆಳಗೆ ನಾನೇ ಇಡ್ತೀನಿ. ಈ ಪರೀಕ್ಷೆ ಕೂಡ ನಡೆದು ಹೋಗ್ಲಿ. ಬೇಡ ಜಾಸ್ಮಿನ್, ಕೋಪಕ್ಕೊಳಗಾಗಿ ಏನೇನು ನಿರ್ಧಾರ ತಗೋಬೇಡ. ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಮತ್ತಿನ್ನೇನ್ ಡ್ಯಾಡ್, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಚಕ್ರಿ ಮೇಲೆ ಆ ಸಾಧು ಮಾತನ್ನ ಕೇಳಿ ಅಜ್ಜಿ ಅನುಮಾನ ಪಡ್ತಾ ಇದ್ರೆ ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಲಾ? ಅತ್ತೆಗೆ ಆ ಸಾಧು ಮಾತು ಮೇಲೆ ನಂಬಿಕೆ ಇದೆ, ಆದ್ರೆ ನನಗೆ ನಿನಗೆ ಇಲ್ಲ. ನಾವು ಅನುಮಾನ ಪಟ್ಟಿದ್ದೀವಿ ಅಂತ ಚಕ್ರಿಗೆ ಗೊತ್ತಾದ್ರೆ ಅವ್ನು ವಾಪಸ್ USA ಹೊಟ್ಟೋಗ್ಬೋದು. ಹಾಗೆಲ್ಲ ಆಗೋದು ಬೇಡ. ಇಲ್ಲ ಡ್ಯಾಡ್, ಚಕ್ರಿ ಮೇಲೆ ನನ್ಗೆ ನಂಬಿಕೆ ಇದೆ. ಆದ್ರೆ ಆ ನಂಬಿಕೆ ಅಜ್ಜಿಗಿಲ್ಲ. ಅವ್ರಿಗಿರೋ ಅಪನಂಬಿಕೆನ ನಾನು ದೂರ ಮಾಡ್ಬೇಕು. ಇದ್ರಲ್ಲಿ ಗೆಲ್ಲೋದ್ ನಾನ ಅಥವಾ ಸಾಧು ಮಾತನ್ನೇ ನಿಜ ಅಂತ ತಿಳ್ಕೊಂಡಿರೋ ಅಜ್ಜಿನ ಅಂತ ನೋಡೇ ಬಿಡೋಣ. ಶಶು, ಒಂದ್ ವೇಳೆ ಆ ಸಾಧುಗಳು ಹೇಳ್ದಂಗೆ ಏನಾದ್ರು ನಿಂಬೆಹಣ್ಣು ಕೆಂಪಾಗಿಲ್ಲ ಅಂದ್ರೆ ಏನೋ ಮಾಡೋದು? ಯಾಕಾಗಲ್ಲ, ಹಾಗೆ ಆಗತ್ತೆ. ನಾನು ಆ ಸಾಧು ಹತ್ರ ಮೊದಲೇ ಮಾತಾಡ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಿಂಬೆಹಣ್ಣು ಕೆಂಪಗೆ ಹಾಗೆ ಆಗತ್ತೆ. ಅದನ್ನ ನೋಡಿ ಚಕ್ರಿ ಮೇಲಿನ ಕೋಪಕ್ಕೆ ಜಾಸ್ಮಿನ್ ಮುಖನೂ ಕೆಂಪಾಗತ್ತೆ. ಹೌದಾ? ಹಾಗಾದ್ರೆ ಚಕ್ರಿ ಕತೆ ಅಷ್ಟೇನಾ? ಯಾಕೆ ಯೋಚನೆ ಮಾಡ್ತೀಯಾ? ಆದಿಗೆ ಏನೂ ಆಗಿರಲ್ಲ, ಸುಮ್ಮನೆ ಆತಂಕ ಪಡ್ತಿದ್ಯಾ ನೀನಷ್ಟೇ. ಆದಿತ್ಯ ಹೊಡೆಯೋಕ್ಕೆ ಯಾರೋ ರೋಡಿಗಳು ಹೋಗಿದಾರಂತಮ್ಮ. ಅವ್ರೇನಾದ್ರೂ ಮತ್ತೆ ಅನಾಹುತ ಮಾಡಿಬಿಡ್ತಾರಂತ ಭಯ ಆಗ್ತಿದೆ ನನಗೆ. ಆತ್ರದಲ್ಲಿ ಇವನೇನಾದ್ರೂ ಮಾಡಿಬಿಟ್ರೆ? ಆದಿ ಕೋಪಿಷ್ಟ ಇರ್ಬೋದು, ಅದ್ರಾಗೆ ತಾನಾಗೆ ಕಾಲು ಕೆದ್ರುಕೊಂಡು ಜಗಳಕ್ಕೆ ಹೋಗಲ್ಲ. ಅವನ್ನ ಕೆಣಕಕ್ಕೆ ಬಂದರೆ ಅವನು ಸುಮ್ಮನೆ ಇರೋದು ಇಲ್ಲ. 4 ಜನ ಹೊಡೆಯೋಕೆ ಬಂದರು ಅಂತ ಇಟ್ಕೋ, ಅವನು ಅವ್ರಿಗೆ ಹೊಡೆಯೋ ಶಕ್ತಿಯನ್ನು ಇಟ್ಕೊಂಡಿದ್ದಾನೆ ಕಣೆ. ಶಕ್ತಿ ಬೇಕಾಗಿರೋದು ಹೊಡೆಯೋಕ್ಕಲ್ಲಮ್ಮ, ಅವನ ಆತ್ಮರಕ್ಷಣೆಗೆ. ಅವನ ಫ್ರೆಂಡ್ ಬಂದು ಮನೆ ಮುಂದೆ ಗಲಾಟೆ ಮಾಡ್ದ. ನನ್ಗಾಗ್ಲಿಂದ ಮನ್ಸು ಒಂಥರ ಕಸಿಬಿಸಿ ಅನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ. ಅವನಿಗೇನಾದ್ರೂ ತೊಂದರೆ ಆಗತ್ತೇನೋ ಅಂತ. ಅವನಿಗೇನು ಆಗಿಲ್ಲಮ್ಮ, ಚೆನ್ನಾಗೇ ಇದ್ದಾನೆ. ಇದೆಲ್ಲ ನೀವು ಎಲೆಕ್ಷನ್ ನಿಲ್ತಿದ್ದೀರಲ್ಲ, ಅದನ್ನು ತಪ್ಪಿಸೋದಕ್ಕೆ ಆದಿತ್ಯನ ಹಿಡ್ಕೊಂಡು ವಿರೋಧ ಪಕ್ಷವರು ಮಾಡ್ತಿರೋ ಸಂಚು.
ಈಗಲಿಂದನೇ ಹೆದರ್ಸಿ ಬೆದರ್ಸಿ ಮಾಡಿದ್ರೆ ನೀವು ಎಲೆಕ್ಷನ್ ಇಲ್ಲಲ್ಲ ಅಂತ ಅವ್ರ ಪ್ಲಾನು. ಅಲ್ಲ ಕಣೋ, ಅವನು ಯಾಕೋ ಹಾಗೆ ಮಾಡ್ತಾನೆ? ನನಗೆ ತೊಂದರೆ ಕೊಡಬೇಕು, ನನ್ನ ಹೆಸರು ಹಾಳು ಮಾಡಬೇಕು ಅನ್ನೋದಾದ್ರೆ ಅವನನ್ನ ಯಾಕೆ ಹೇಳ್ಕೊಂಡು ಹೋಗ್ಬೇಕು? ಪಾಪ ಅವನು ಬೇರೆ ತೊಂದರೆಲೇನೋ ಸಿಕ್ಕಾಕೊಂಡಿರ್ತಾನೆ. ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅವನು. ನಿಮಗೆ ಯಾರು ಹೇಳಿದ್ದು ಆದಿತ್ಯ ಕಾಣಿಸ್ತಿಲ್ಲ ಅಂತ? ಬೆಳಿಗ್ಗೆನೆ ನನಗೆ ಸಿಕ್ಕಿದ್ದ. ನಾನು ಅಪ್ಪ ಸೇರ್ಕೊಂಡು ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡಿದ್ವಿ ಅಂತ ಕೂಗಾಡ್ತಿದ್ದ. ನೀವಿಬ್ರು ಮತ್ತೆ ಜಗಳ ಆಡಿದ್ರೇನೋ? ನಾನೇನು ಜಗಳ ಮಾಡಿಲ್ಲ ಅಜ್ಜಿ, ಅವನೇ ಮಾಡಿದ್ದು. ಸತ್ಯ ಹೇಳು ಆರ್ಯ, ಅದಕ್ಕೆ ನೀನೇನು ತೊಂದರೆ ಮಾಡಿಲ್ಲ ತಾನೆ? ಏನು ಮಾಡಿಲ್ಲ ಅಮ್ಮ. ಇವತ್ತಲ್ಲ ನಾಳೆ ಅವನ ತಪ್ಪು ಅವನಿಗೆ ಗೊತ್ತಾಗತ್ತೆ. ನೆನ್ನೆ ರಾತ್ರಿ ಅಷ್ಟು ಹೇಳ್ತಿದ್ಯಲ್ಲೋ, ಅವನು ಒದ್ದು ಒಳ ಹಾಕ್ತೀನಿ, ಅರೆಸ್ಟ್ ಮಾಡ್ತೀನಿ ಅಂತ. ಒಂದು ವೇಳೆ ಅರೆಸ್ಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ, ಬಂದು ನೋಡ್ಕೊಂಡು ಹೋಗಿ ಅಂತ ಕಾಲ್ ಮಾಡ್ತಿದ್ದೆ. ಸತ್ಯ ಹೇಳು, ಅದಕ್ಕೆ ನೀನೇನೋ. ಇವೇನು ಮಾಡಿಲ್ಲ ಅಮ್ಮ. ನನಗೆ ಆದಿತ್ಯನ ಥರ ಸುಳ್ಳು ಹೇಳೋದಕ್ಕೆ ಬರಲ್ಲ. ಸತ್ಯನೇ ಹೇಳ್ತಿದ್ದೀನಿ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಇಬ್ರು ಸ್ವಂತ ಅಣ್ಣ ತಮ್ಮಂದಿರು ದಾಯಾದಿಗಳ ಥರ ಆಡ್ತಾ ಇದ್ದೀರಲ್ರು. ಅವ್ನು ನೋಡಿದ್ರೆ ಸೂರ್ಯನ ಮೇಲೆ ಕೆಂಡ ಕಾರ್ತಾನೆ. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ನನಗೆ. ಸಾಕಾಗಿದೆ ಜೀವನ ನನಗೆ. ನೀವಿಷ್ಟು ದಿನ ಎಲ್ಲಿದ್ರಿ ಅನ್ನೋ ಗುಟ್ಟನ್ನ ಗುಟ್ಟಾಗಿಟ್ಟಷ್ಟು ಇದೆಲ್ಲ ನಡೀತಾನೆ ಇರುತ್ತೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲಿದ್ರಿ ಅಂತ ಹೇಳಿ. ಇಲ್ಲಾಂದ್ರೆ ಇದೆಲ್ಲ ಮಾಮೂಲಿ ಇದೆ, ಬರೀ ಅನುಭವಿಸ್ಬೇಕಾಗತ್ತಷ್ಟೇ. ನೋಡಿದ್ರಮ್ಮ, ನನ್ನನ್ನೇ ಅನುಮಾನಿಸ್ತಾ ಇದ್ದಾನೆ. ಮುಖಕ್ಕೆ ಹೊಡೆದವ್ರಾಗಿ ಮಾತಾಡ್ತಾ. ನಾನು ಅಂದ್ರೆ ಈ ಮನೇಲಿ ಎಲ್ರಿಗೂ ತಾತ್ಸಾರ ಅಲ್ವಾ? ಬೇಜಾರು ಮಾಡ್ಕೋಬೇಡ್ವೆ. ನಿನಗೆ ನಿನ್ನ ಪರಿಸ್ಥಿತಿ ಹೇಳ್ಕೊಳಕ್ಕಾಗಲ್ಲ, ಅವನಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ನಾಳೆ ಬರೋ ಸಂತೋಷಕ್ಕೆ ಇವತ್ತು ಬಂದಿರೋ ಕಷ್ಟದ ದಾರಿ ಅಂತ ಅನ್ಕೋ. ಎಲ್ಲ ಒಳ್ಳೇದಾಗುತ್ತೆ ಕಣ್. ಜಾಸ್, ನಾನು ಹೋಗಿ ಬರಲಾ? ಓಕೆ ಚಕ್ರಿ, ಬಾಯ್. ಬಾಯ್. ಜಾಸ್ಮಿನ್, ಯಾಕಜ್ಜಿ ಇಷ್ಟೊಂದು ಗಾಬರಿ ಆಗಿದ್ರಾ? ಏನಾಯ್ತು? ಜಾಸ್ಮಿನ್, ನಿನ್ನೆ ರಾತ್ರಿ ಚಕ್ರಿ ದಿಂಬಿನ ಕೆಳಗಡೆ ನಿಂಬೆಹಣ್ಣು ಇಟ್ಟಿದ್ವಲ್ಲ, ಅದನ್ನ ತಂದು ಕುಯ್ದು ನೋಡ್ಬೇಕು ಕಣೆ. ಅದು ಕೆಂಪಾಗಿದ್ಯೋ ಹಾಗೆ ಇದ್ಯೋ ಅಂತ. ಅಜ್ಜಿ, ನಿಮಗೆ ಯಾಕೆ ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ? ಹಾಗೆಲ್ಲ ಏನೂ ಆಗಿರಲ್ಲ, ಸುಮ್ಮನೆ ಕೆಲಸ ನೋಡಿ ಹೋಗಿ. ಈಗೇನು ಆ ನಿಂಬೆಹಣ್ಣು ತಂದು ನಮ್ಮ ಮುಂದೆ ಕುಯ್ದು ನೀನು ಚಕ್ರಿ ಮೇಲಿಟ್ಟಿರೋ ನಂಬಿಕೆ ನಿಜನೋ ಸುಳ್ಳು ಅಂತ ಪ್ರೂವ್ ಮಾಡ್ತೀಯೋ, ಇಲ್ಲ ಚಕ್ರಿ ಮೋಸ್ಕರ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಅಜ್ಜಿ, ನೀವು ಸುಮ್ಮನೆ ಚಕ್ರಿ ಬಗ್ಗೆ ಅನುಮಾನ ಪಡಬೇಡಿ. ಈಗೇನು ನಿಂಬೆಹಣ್ಣು ತಗೊಂಬಂದು ಕಟ್ ಮಾಡ್ಬೇಕು ತಾನೆ? ಸ್ವಲ್ಪ ಇರಿ, ತಗೊಂಡ್ ಬರ್ತೀನಿ. ಅಜ್ಜಿ, ತಗೊಳ್ಳಿ, ಇದನ್ನ ಕಟ್ ಮಾಡಿ ನೋಡಿ. ಹಾಗೇನು ಆಗಿರಲ್ಲ. ಹಾಗೆ ನನ್ನ ಚಕ್ರಿ ಮೋಸ್ಗಾರ ಅಲ್ಲ ಅಂತಾನು ಗೊತ್ತಾಗತ್ತೆ. ಕೊಡಿಲಿ, ಈಗ ಗೊತ್ತಾಗತ್ತೆ ನಿನ್ ಚಕ್ರಿ ಒಳ್ಳೆಯವನ ಮೋಸ್ಗಾರನ ಅಂತ. ಕೊಡಿಲಿ, ಈಗ ಗೊತ್ತಾಗತ್ತೆ ನಿನ್ ಚಕ್ರಿ ಒಳ್ಳೆಯವನ ಮೋಸ್ಗಾರನ ಅಂತ.
ನಿನ್ ಕಣ್ಮುಂದೆನೆ ಸಾಕ್ಷಿ ಇದೆ. ಈಗ ಸಾಧು ಮಾತನ್ನ ನಂಬೋದು ಇಲ್ಲ ಚಕ್ರಿ ಪ್ರೀತಿನ ನಂಬೋದು? ಯಾವ ಸತ್ಯ ಯಾವ ಸುಳ್ಳು ಅಂತ ನೀನೇ ನಿರ್ಧಾರ ಮಾಡಮ್ಮ. ನೋ, ನಾನಿದು ನಂಬಲ್ಲ. ನೀನು ನಂಬು ಅಂತ ಹೇಳ್ದವ್ರು ಯಾರು? ನೀನ್ ಹೇಳ್ದಾಗೆ ಚಕ್ರಿ ಒಳ್ಳೆಯವನೇ ಇರ್ಬೋದು, ಆದ್ರೆ ಸತ್ಯ ಕಣ್ಣು ಮುಂದೆ ಇದೆಯಲ್ಲಮ್ಮ, ಏನು ಅಂತ ಹೇಳಿ ನಾನು. ನೀನು ಇದನ್ನೆಲ್ಲ ನಂಬೇಡ. ಚಕ್ರಿ ನಿನಗೋಸ್ಕರ US ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ನಿನಗೆ ಅವನ ಮೇಲೆ ನಂಬಿಕೆ ಇದೆ, ಅವನಿಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆ ಸ್ವಾಮೀಜಿ ಹೇಳಿದ್ರು ಅಂತ ಇದನ್ನೆಲ್ಲ ನಂಬೋ ಅವಶ್ಯಕತೆ ಇಲ್ಲ. ಅವರು ಅವ್ರ ಮೂಗಿನೇರಕ್ಕೇನೋ ಹೇಳಿರ್ತಾರೆ, ಹಾಗಂತ ನಾವು ಚಕ್ರಿನ ಅನುಮಾನಿಸೋದು ತಪ್ಪು. ನೀನು ಸಾಧುಗಳನ್ನ ನಂಬದೇ ಇರ್ಬೋದು ಶಶು, ಆದ್ರೆ ಇದನ್ನೆಲ್ಲ ನೀನ್ ನಂಬಲೇಬೇಕು. ನಿನ್ನ ಮುಂದೆನೆ ಆ ಸಾಧುಗಳು ಸೂಜಿ ಚುಚ್ಚಿ ತೋರಿಸ್ಲಿಲ್ವಾ ಇದರಲ್ಲಿ ಯಾವುದು ಮಿಕ್ಸ್ ಇಲ್ಲ ಅಂತ? ಅದನ್ನೆಲ್ಲ ನೋಡಿದ್ಮೇಲೂ ಸಾಧುಗಳ ಮಾತು ಸುಳ್ಳು ಅಂತ ಹೇಳ್ತಿಯಲ್ಲೋ ಜಾಸ್ಮಿನ್, ನೀನು ನಿಮ್ಮ ಅಪ್ಪನ ಮಾತನ್ನ ನಂಬೇಡ ಕಣಮ್ಮ. ಚಕ್ರಿ ಪ್ರೀತಿ ಸುಳ್ಳಾಗ್ಬೋದು, ಆದ್ರೆ ಸಾಧುಗಳ ಪ್ರೀತಿ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ನೀನು ಚಕ್ರಿ ವಿಷಯದಲ್ಲಿ ಹುಷಾರಾಗಿರು, ಇಲ್ಲ ಅಂದ್ರೆ ನೀನೇ ನಿನ್ನ ಕೈಯಾರ ನಿನ್ನ ಜೀವನನೇ ಹಾಳು ಮಾಡ್ಕೊಬೇಕಾಗತ್ತೆ. ಅತ್ತೆ, ಏನೇನೋ ಹೇಳಿ ಇವಳು ತಲೆ ಕೆಡಿಸ್ಬೇಡ. ಹೇ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರೋ. ಇದು ಜಾಸ್ಮಿನ್ ಜೀವನದ ಪ್ರಶ್ನೆ ಕಣೋ. ಜಾಸ್ಮಿನ್, ನಿನ್ನ ಜೀವನ ಈಗ ನಿನ್ನ ಕೈನಲ್ಲೇ ಇದೆ. ಈಗಲಾದ್ರೂ ಎಚ್ಚೆತ್ಕೋ. ಚಕ್ರಿ ವಿಷಯದಲ್ಲಿ ನೀನು ಹುಷಾರಾಗಿದ್ದು, ಅವನು ಯಾರು, ಎಂಥವನು, ಮದುವೆನ ಅವನು ಯಾಕೆ ಮುಂದಕ್ಕೆ ಹಾಕ್ತಿದ್ದಾನೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೋ. ಇನ್ನು ಮುಂದೆ ಅವನ ಮಾತಿಗೆ ನೀನು ಕೋಲೆ ಬಸವಂತರ ತಲೆ ಆಡಿಸ್ಬೇಡ. ನೀನು ಹಾಗೆ ಮಾಡಿದ್ರೆ ಸಾಧುಗಳು ಹೇಳಿದ ಹಾಗೆ ಒಂದಲ್ಲ ಒಂದಿನ ನಿನ್ನ ಕೈ ಕೊಟ್ಟು ಹೊರಟೋಗ್ತಾನೆ. ಅಷ್ಟರಲ್ಲಾಗಲೇ ನಿನ್ನ ಜೀವನ ಹಾಳಾಗಿ ಹೋಗಿರುತ್ತೆ ಕಣಮ್ಮ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಈಗ ಅವನ ಹತ್ರ ಹೋಗಿ ಮದುವೆ ಪ್ರಸ್ತಾಪ ಮಾಡು, ಮದುವೆ ಮಾಡ್ಕೊಳ್ಳೋಣ ಅಂತ ಒತ್ತಾಯ ಮಾಡು. ಆಗ ನೀನು ಮಾತುಗೆ ಅವನು ಒಪ್ಪದೇ ಇದ್ರೆ ಅವನ ಉದ್ದೇಶ ಸಾಧುಗಳು ಹೇಳಿದ ಥರನೇ ಇರುತ್ತೆ. ಅಜ್ಜಿ, ನನಗೆ ಅರ್ಥ ಆಗತ್ತೆ ಮಗಳೇ, ನಿನಗೆ ಚಕ್ರಿ ಅಂದರೆ ತುಂಬ ಪ್ರೀತಿ. ಚಿಕ್ಕ ವಯಸ್ಸಿಂದ ನೀನು ಯಾರನ್ನೂ ಇಷ್ಟೊಂದು ಹಚ್ಕೊಂಡಿರಲಿಲ್ಲ. ಅದರಲ್ಲೇ ಗೊತ್ತಾಗತ್ತೆ ಅವನು ನಿನಗೆ ಎಷ್ಟು ಇಂಪಾರ್ಟೆಂಟು ಅಂತ. ಆದರೆ ಅತ್ತೆ ಮಾತು ನಾವು ಕೇಳಬೇಕಲ್ವಾ? ಅವ್ರ ಭಯನೂ ಸಹಜ ಅಲ್ವಾ? ನೀನು ಚಕ್ರಿನ ಮದುವೆ ಆಗ್ಬಿಟ್ರೆ ಈ ಗೊಂದಲಗಳೆಲ್ಲ ಮುಗಿದೋಗುತ್ತೆ, ಎಲ್ಲದಕ್ಕೂ ತೆರೆ ಎಳಿಬೋದು. ಯೋಚನೆ ಮಾಡು. ಹಾಯ್. ಯಾಕೆ ಜಾಸ್ ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ, ಹೀಗೆ ಸುಮ್ಮನೆ. ನನಗೆ ಗೊತ್ತಾಗುತ್ತೆ ಜಾಸ್, ಯಾಕೋ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಒಂಥರ ಇದೆಯಾ? ಹುಷಾರಿಲ್ವಾ ಹೇಗೆ? ಹಾಗೇನೂ ಇಲ್ಲ, ಆರಾಮಾಗೇ ಇದ್ದೀನಿ.
ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲಾ? ಏನಿದೆ ಹೊಸದಾಗಿ? ಏನೇ ಅನಿಸಿದ್ರು ಅನಿಸಿದ ತಕ್ಷಣ ಕೇಳ್ತಿದ್ದೆ. ಇದೇನು ಪರ್ಮಿಷನ್ ಎಲ್ಲ ತಗೊಂಡು? ನೋಡಿ, ನಾನು ಕೇಳಿದ್ದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ. ಓಕೆ ಓಕೆ, ಅದೇನು ಕೇಳು. ನಾವು ಯಾವಾಗ ಮದುವೆ ಆಗೋಣ?